ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಿಫ್ಟಿ ನೋಡಿ ನಮ್ಗೆ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿ ಎಕ್ಸಾಕ್ಟ್ ಆಗಿ ಇಲ್ಲಿ ಸಪೋರ್ಟ್ ತಗೊಂಡು ಇವಾಗ ಇಲ್ಲೇ ಟ್ರೇಡ್ ಮಾಡ್ತಾ ಇದೆ. ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ದಿನ, ನಿನ್ನೆ ದಿನ ಕೂಡ. ಸೊ ಯಾಕೆ ಅಂದ್ರೆ ನಮಗೆ ಇದೇ ನಮ್ಗೆ ಇಲ್ಲಿ ಆಲ್ ಟೈಮ್ ಹೈ, ಓಕೆನಾ. ಸೊ ಇಲ್ಲೇ ಇದೆ, ನಮಗೆ ತಲೆ ಮೇಲೆ ಇದೆ ಆಲ್ ಟೈಮ್ ಹೈ 25,078. ಇದು ನಮಗೆ ಆಲ್ ಟೈಮ್ ಹೈ ಆಗುತ್ತೆ. ಸೊ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ, ಸುಮ್ನೆ ಹತ್ರ ಬಿದ್ದು ಟ್ರೇಡ್ ಮಾಡಬಾರ್ದು. ಇವತ್ತು ನಾನು ಯಾವ ತರ ಪ್ಲಾನ್ ಮಾಡ್ತೀನಿ ಅಂದ್ರೆ, ಇದ್ರ ಒಳಗಡೆ ಇದ್ರೆ ನಾನು ಈ ರೇಂಜ್ ಒಳಗಡೆ ಟ್ರೇಡ್ ಮಾಡ್ತೀನಿ. ಹಾಗೆ ನನಗೆ ವೇವ್ ಅನಾಲಿಸಿಸ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳ್ಬೇಕು ಅಂತಂದ್ರೆ, ಸೊ ನೋಡಿ ನಾನು ಇಷ್ಟು ದಿನ ಏನ್ ಹೇಳ್ತಾ ಇದ್ದೆ, ನನಗೆ ಒಂದು ಎ ಆಗಿದೆ, ಬಿ ಆಗಿ ನನಗೊಂದು ಸಿ ಆಗ್ಬೇಕು ಅಂತ. ಈಗ ಈ ಬಿ ಏನಾಯ್ತು, ನನಗೆ 0.786 ಲೆವೆಲ್ ನ ದಾಟಿ ಮೇಲೆ ಹೋಯ್ತು. ಈಗ ನಾನು ಏನ್ ಮಾಡ್ತೀನಿ, ಇದಿಷ್ಟೇ ಮೂವ್ನ ಕನ್ಸಿಡರ್ ಮಾಡಿ ನಾನು ವೇವ್ ಕೌಂಟ್ ಮಾಡಿದಾಗ, ಸೊ ಇಲ್ಲೂ ಕೂಡ ನನಗೆ 1 2 3 ಆಗಿದೆ. ಈಗ ಓಕೆ, ನೀವು ಎ ಬಿ ಸಿ ಅಂತ ಕೂಡ ಅನ್ಕೋಬಹುದು. 1 2 3 ಆಗಿದೆ ನನಗೆ. ಸೊ ನನಗೆ ಈ 3 ಏನಿದೆ ಇವಾಗ 1.618 ಲೆವೆಲ್ ಅಲ್ಲಿ ಇದೆ. ಸೊ ಇದು ಕೂಡ ನನಗೆ ಪೀಕಲ್ ಹೊರಟೋಗಿದೆ. ಓಕೆ, ಸೊ ಅದಕ್ಕೋಸ್ಕರ ನಾವು ದಯವಿಟ್ಟು ಹುಷಾರಾಗಿ ಟ್ರೇಡ್ ಮಾಡಬೇಕು. ನೀವು ಬೇಕಾದ್ರೆ ಒಂದ್ಸರಿ ಡ್ರಾ ಮಾಡ್ಕೊಳ್ಳಿ, ನಾನು ತೋರಿಸ್ಬಿಡ್ತೀನಿ ಕ್ವಿಕ್ ಆಗಿ. ಸೊ ನೋಡಿ, ಇದೇ ಮೂವ್ ನಾನು ಹೇಳ್ತಾ ಇರೋದು. ಓಕೆ, ಸೊ ಇವಾಗ ನಾನು ಯಾವ ತರ ಕೌಂಟ್ ಮಾಡ್ತೀನಿ ಅಂತಂದ್ರೆ, ನೋಡಿ ಇವಾಗ ನಿಮಗೆ ಫಿಬೋನಚ್ಚಿ ಎಕ್ಸ್ಟೆನ್ಷನ್ ಹಾಕಿ ನಾನು ಡ್ರಾ ಮಾಡ್ತೀನಿ ನೋಡಿ ಈಗ. ಸೊ ಈ ತರ ಮಾಡ್ಕೊಂತೀನಿ ನಾನು. ಓಕೆ, 1 2 3 ಎಷ್ಟಿದೆ ನನಗೆ 1.618 ಲೆವೆಲ್ ಅಲ್ಲಿ ಇದೆ. ಸೊ ತುಂಬಾ ಏನು ಇದು ಇಂಪಾರ್ಟೆಂಟ್ ಲೆವೆಲ್ ನೋಡಿ. ಅಲ್ಲೇ ನನಗೆ ಆಲ್ ಟೈಮ್ ಹೈ ಕೂಡ ಇದೆ, ಜೊತೆ ನನ್ನ ಎಸ್ ಆರ್ ಲೆವೆಲ್ ಕೂಡ ಅಲ್ಲಿ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಹುಷಾರಾಗಿ ಟ್ರೇಡ್ ಮಾಡಬೇಕು ಕಾಲ್ ಸೈಡ್ ಟ್ರೇಡ್ ಮಾಡುವಾಗ. ಸೊ ನಮಗೆ ಈ ರೇಂಜ್ ನ ಬ್ರೇಕ್ಔಟ್ ಮಾಡಿ ಮೇಲೆ ಹೋದ್ರೆ ನಾವು ಕಾಲ್ ಸೈಡ್ ಹೋಗ್ಬೋದು, ಅದು ಕೂಡ ರಿಸ್ಕ್ ಎಂಟ್ರಿ ಆಗಿರುತ್ತೆ. ಸೊ ಸ್ಟ್ರಿಕ್ಟ್ ಆಗಿ ಒಂದು ಸ್ಟಾಪ್ ಲಾಸ್ ಇಟ್ಕೊಂಡು ಹೋಗಬೇಕಾಗುತ್ತೆ. ಅದನ್ನೆಲ್ಲ ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಗೆ ಜಸ್ಟ್ ತೋರಿಸುವ ಅಂತ ಅನ್ಕೊಂಡೆ. ಸೊ ನಾನು ಇಷ್ಟು ದಿನ ಏನ್ ಮಾಡ್ತಾ ಇದ್ದೆ, ಇದನ್ನ ಎ, ಇದು ನನಗೆ ಬಿ ಅಂತ ಅನ್ಕೊಂಡಿದ್ದೆ, ನೆಕ್ಸ್ಟ್ ನನಗೆ ಸಿ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ಇವಾಗ ಏನಾಗಿದೆ, ಈ ರೇಂಜ್ ಅಲ್ಲಿ ನನಗೆ ಬ್ರೇಕ್ಔಟ್ ಆಗ್ಬಿಟ್ಟಿದೆ, 0.786 ಮೇಲೆ ಹೋಗಿದೆ. ಸೊ ಇವಾಗ ನಾನು ಏನ್ ಮಾಡಬೇಕು, ಈ ವೇವ್ ಕೌಂಟ್ ನಾನು ಚೇಂಜ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನೀಗ ಇದನ್ನ 1 2 3 ಅಂತ ಮಾಡಿದೀನಿ. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಇದು ನನಗೆ ಇದ್ರ ಒಳಗಡೆ 5 ವೇವ್ ಇರಬೇಕು, ಇದ್ರ ಒಳಗಡೆ ಈಗ 5 ವೇವ್ ಇರಬೇಕು, ಸಬ್ ವೇವ್ಗಳು ಅಂತ. ಸೊ ಎಲ್ಲ ರೂಲ್ಸ್ ಗಳನ್ನ ಇಟ್ಕೊಂಡೆ ನಾನು ಈ ತರ ಕೌಂಟ್ ಮಾಡಿದ್ದು. ಸೊ ನೋಡ್ಕೊಂಡು ಟ್ರೇಡ್ ಮಾಡ್ಬೇಕು ನೀವು. ಈಗ ನಾನು ನಾರ್ಮಲ್ ಆಗಿ ನಮ್ಮ ಎಸ್ ಆರ್ ಲೆವೆಲ್ ಇಟ್ಕೊಂಡು ಯಾವ ತರ ಒಂದು ಪ್ಲಾನ್ ಮಾಡಬಹುದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಸೊ ನಾವ್ ಇವತ್ತು ಯಾವ ತರ ಪ್ಲಾನ್ ಮಾಡಬೇಕು ಅಂದ್ರೆ, ಈ ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನೋಡಿ ಕೆಳಗಡೆ ಬಂದಿದೆಯಲ್ವಾ, ಸೊ ಇಲ್ಲೂ ಕೂಡ ಇದನ್ನೇ ಸಪೋರ್ಟ್ ತಗೊಂಡಿದೆ. ಇದನ್ನೇನಾದ್ರೂ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ತು ಅಂತ ಇಟ್ಕೊಳ್ಳಿ. ಇದೇ ತರ ಹೋಲ್ಡ್ ಮಾಡಿ ಒಂದು ರಿವರ್ಸಲ್ ಸೈನ್ ಕೊಡ್ತು ಅಂದ್ರೆ ನಾನು ಇಮಿಡಿಯೇಟ್ ಎಂಟ್ರಿ ತಗೊಳ್ಳಲ್ಲ. ಸೊ ಇಲ್ಲಿಂದ ಇಲ್ಲಿವರೆಗೂ ಬರೋವರೆಗೂ ನಾನು ವೇಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲೇನಾದ್ರೂ ಒಂದ್ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ರಿಯಾಕ್ಟ್ ಮಾಡ್ತು ಅಂದ್ರೆ, ನೆಕ್ಸ್ಟ್ ನಾನು ಕೆಳಗಡೆ ಬರುತ್ತೆ ಅಂತ, ಈ ರೇಂಜ್ ಒಳಗಡೆ ಟ್ರೇಡ್ ಮಾಡುತ್ತೆ ಅಂತ ಒಂದು ಎಂಟ್ರಿ ತಗೊಂತೀನಿ ಪುಟ್ ಸೈಡ್. ಓಕೆ, ಸೊ ಒಂದು ನಾರ್ಮಲ್ ಟಾರ್ಗೆಟ್ ಅಂದ್ರೆ ಒಂದು 50 ಪಾಯಿಂಟ್ ಟಾರ್ಗೆಟ್, ಹಾಗೆ 25 ಪಾಯಿಂಟ್ಸ್ ನಾನು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ತೀನಿ. ಸೊ ಇದ್ರ ಮೇಲೆ ಹೋಯ್ತು ಅಂದ್ರೆ ನಾನು 25 ಪಾಯಿಂಟ್ ಅಂದ್ರೆ ಸ್ಪಾಟ್ ಅಲ್ಲಿ ಇಟ್ಕೊಂಡು ಸ್ಟಾಪ್ ಲಾಸ್ ತಗೊಂತೀನಿ. ಇಲ್ಲಿ ನಾನು 50 ಪಾಯಿಂಟ್ ಅಂದ್ರೆ ಒಂದು 25 ಪಾಯಿಂಟ್ಸ್ ನನಗೆ ಆಪ್ಷನ್ ಅಲ್ಲಿ ಪ್ರಾಫಿಟ್ ಬರುತ್ತೆ. ಸೊ ಆ ರೇಂಜ್ ಅಲ್ಲಿ ಇಟ್ಕೊಂಡು ನಾನು ಟ್ರೇಡ್ ಮಾಡ್ತೀನಿ. ಬೈ ಚಾನ್ಸ್ ಇದನ್ನು ಬ್ರೇಕ್ಔಟ್ ಮಾಡಿ ಕೆಳಗಡೆ ಹೋಯ್ತು ಅಂದ್ರೆ ನಾನು ಇಲ್ಲೆಲ್ಲೂ ಎಂಟ್ರಿ ತಗೊಳ್ಳಲ್ಲ. ಓಕೆ, ಇಲ್ಲಿ ಮತ್ತೆ ಇಲ್ಲಿ ಇದ್ರ ಬ್ರೇಕ್ಔಟ್ ಮಾಡಿ ಮೇಲೆ ಹೋದ್ರು ಇಲ್ಲೆಲ್ಲೂ ಎಂಟ್ರಿ ತಗೊಳ್ಳಲ್ಲ. ಇಲ್ಲಿ ಯಾಕೆ ನಾನು ಮೇಲ್ಗಡೆ ಯಾಕೆ ಎಂಟ್ರಿ ತಗೊಳ್ಳಲ್ಲ ಅಂದ್ರೆ, ನನಗೆ ಆಲ್ ಟೈಮ್ ಹೈ ಇದೆ, ಜೊತೆ ನನಗೆ 1.618 ಲೆವೆಲ್ ಕೂಡ ನನಗೆ ಇಲ್ಲೇ ಬರ್ತಾ ಇದೆ. ಹಾಗೆ ನನಗೆ ಇಲ್ಲಿ ಮೇಲೆ ತಲೆ ಮೇಲೆನೆ ನನ್ನ ಎಸ್ ಆರ್ ಲೆವೆಲ್ ಇಂಪಾರ್ಟೆಂಟ್ ಝೋನ್ ಇದೆ. ಸೊ ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ಇದು ನಮಗೆ ಅಷ್ಟೊಂದು ಸೇಫ್ ಝೋನ್ ಅಲ್ಲ. ನಾವು ಯಾವುದೇ ರೀತಿ ಆಪ್ಷನ್ ಬೈ ಮಾಡಕ್ಕೆ, ಇವನ್ ಆಪ್ಷನ್ ಸೆಲ್ ಮಾಡಕ್ ಹೋದ್ರು ಸ್ವಲ್ಪ ಡೇಂಜರ್ ಏನೇ ಇಲ್ಲಿ. ಓಕೆ, ಮೇಲ್ಗಡೆ. ಸೊ ಯಾಕಂದ್ರೆ ಇದು ಇದ್ರ ಮೇಲೆ ಹೋದ್ರೆ ಆಲ್ ಟೈಮ್ ಹೈ ಆಗುತ್ತೆ, 1.618 ಲೆವೆಲ್ ಇದೆ, ಜೊತೆ ಇದು ಕೂಡ ಇದೆ. ಓಕೆ, ಸೊ ಇಲ್ಲಿ ನಾನು ಟ್ರೇಡ್ ಮಾಡಲ್ಲ. ಇವತ್ತು ನನಗೆ ಟ್ರೇಡ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ಓಕೆನಾ. ಸೊ ದಯವಿಟ್ಟು ಇದನ್ನ ನೆನ್ಪಿಟ್ಕೊಳ್ಳಿ. ಎವ್ರಿ ಡೇ ನಾವು ಟ್ರೇಡ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಯಾವಾಗ ದುಡ್ಡು ಮಾಡ್ತೀವಿ, ಎಲ್ಲಿ ನಾವು ಕಳ್ಕೋಬಾರ್ದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಓಕೆನಾ. ಸೊ ಇವಾಗ ಇದನ್ನ ಬ್ರೇಕ್ಔಟ್ ಮಾಡ್ತು, ಇಲ್ಲಿ ಕೆಳಗಡೆ ಬಂದ್ರೆ ನಾನು ಆಗ್ಲೇ ಹೇಳಿದಾಗ ಇಲ್ಲೂ ಕೂಡ ನಾನು ಟ್ರೇಡ್ ತಗೊಳ್ಳಲ್ಲ. ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ, ಸೊ ಇದು ಹೀಗೆ ಬಂದು ಇಲ್ಲೊಂದ್ ಸ್ವಲ್ಪ ಹೋಲ್ಡ್ ಮಾಡಿ ಮೇಲೆ ಬಂದು ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ಕೊಡ್ತು ಅಂದ್ರೆ ನಾನು ಇಲ್ಲಿವರೆಗೂ ಟಾರ್ಗೆಟ್ ಇಡ್ತೀನಿ. ಓಕೆ, ಓವರ್ ಆಲ್ ಆಗಿ ಇವತ್ತು ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಈ ರೇಂಜ್ ಅಲ್ಲಿ ಇದ್ರೆ ನಾನು ಇವತ್ತು ಆಪ್ಷನ್ ಬೈ ಅಥವಾ ಫ್ಯೂಚರ್ ಬೈ ಮಾಡ್ತೀನಿ, ಹೆಡ್ಜಿಂಗ್ ಮಾಡ್ಕೊಂಡು. ಆಪ್ಷನ್ ಆದ್ರೆ ಇವತ್ತು ನಾನು ನೇಕೆಡ್ ಮಾಡ್ತೀನಿ. ಓಕೆ, ಯಾಕಂದ್ರೆ ನನಗೆ ಅಷ್ಟೊಂದು ತೀಟಾ ಡಿಕೆ ಇವತ್ತಿರಲ್ಲ, ಮಂಗಳವಾರ ಆಗಿರೋದ್ರಿಂದ. ಸೊ ಇದಿಷ್ಟು ನಮಗೆ ಈ ರೇಂಜ್ ಒಳಗಡೆ ಒಂದು ಮೂವ್ಮೆಂಟ್ ಕೊಟ್ರೆ ಆಯ್ತು. ಸೊ ಯಾವ ತರ ಅಂತ ಹೇಳಿದೆ ನಾನೀಗ. ಈಗ ನಾವು ಬೈ ಚಾನ್ಸ್ ನಮಗೆ ಈ ಲೆವೆಲ್ ನ ಬ್ರೇಕ್ಔಟ್ ಮಾಡಿ ಕೆಳಗಡೆ ಬಂತು ಅಂದ್ರೆ ಯಾವ ತರ ಪ್ಲಾನ್ ಮಾಡಬಹುದು, ಹಾಗೆ ಲೆವೆಲ್ಸ್ ಯಾವುದು ಅಂತ ತೋರಿಸಿ ನೋಡಿ ನಿಮಗೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ನಮಗೆ ಇಂಪಾರ್ಟೆಂಟ್ ಲೆವೆಲ್ಗಳು. ಸೊ ಈಗ ಹೀಗೆ ಕೆಳಗಡೆ ಬಂದಿದ್ದು ಸಡನ್ ಆಗಿ ಹೀಗೆ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬಂತು ಅಂದ್ರೆ, ಇಲ್ಲೂ ಕೂಡ ಇವತ್ತು ನಾವು ಮ್ಯಾಕ್ಸಿಮಮ್ ಅಂದ್ರೆ 50 ಮತ್ತೆ 25 ಈ ರೇಂಜ್ ಅಲ್ಲಿ ನಾವು ಟಾರ್ಗೆಟ್ ಇಟ್ಕೊಂಡು ಮಾಡಿದ್ರೆ ಒಳ್ಳೇದಾಗಿರುತ್ತೆ. ಯಾಕಂದ್ರೆ ಎಕ್ಸಾಕ್ಟ್ ಆಗಿ 60 ಪಾಯಿಂಟ್ ಇದೆ ಇಲ್ಲಿಂದ ಇಲ್ಲಿಗೆ. ಓಕೆ, ಸೊ ನಮಗೆ ಒಂಥರ ಏನು ನ್ಯಾರೋ ತರ ಆಗ್ತಾ ಇದೆ, ಅಂದ್ರೆ ನಿಯರ್ ಬರ್ತಾ ಇದೆ ಎಲ್ಲಾನು. ಸೊ ಈ ತರ ಸಿಚುವೇಶನ್ ಅಲ್ಲಿ ನಮಗೆ ಒಂದು ಸೈಡ್ ವೇಸ್ ಹೋಗುತ್ತೆ, ಅಥವಾ ನಮಗೆ ಒಂದು ರೇಂಜ್ ಒಳಗಡೆನೆ ಟ್ರೇಡ್ ಮಾಡ್ತಾ ಇರುತ್ತೆ. ಸೊ ಈ ತರ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಸೊ ನಿಮ್ಗೆ ಏನಾದ್ರೂ ಒಂದು ಒಳ್ಳೆ ಚಾನ್ಸ್ ಸಿಕ್ತು, ಇಲ್ಲೆಲ್ಲಾದ್ರೂ ಎಂಟ್ರಿ ಸಿಕ್ತು ಸ್ಟಾರ್ಟಿಂಗ್ ಅಲ್ಲಿ ಅಂತ ಅಂದ್ರೆ ನೀವೇನ್ ಮಾಡ್ಬೋದು, ಅವಾಗ 60 ಪಾಯಿಂಟ್ ಇಟ್ಕೋಬಹುದು. ಓಕೆ, ನೋಡ್ಕೊಂಡು ಟಾರ್ಗೆಟ್ ಇಡಬೇಕು. ಓಕೆನಾ. ಹಾಗೆ ನಮಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇದು ನಮಗೆ ನೆಕ್ಸ್ಟ್ ಟಾರ್ಗೆಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಲೆವೆಲ್ಸ್ ಅಲ್ಲೂ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಕೊಂಡು ನಾವು ಟ್ರೇಡ್ ಮಾಡಬೇಕು. ಸೊ ಇಲ್ಲೇ ಒಂದ್ ಸ್ವಲ್ಪ ಹೋಲ್ಡ್ ಮಾಡಿ ಮೇಲ್ಗಡೆ ಬಂತು ಅಂದ್ರೆ ಈ ತರ ಒಂದು ಎಂಟ್ರಿ ತಗೋಬಹುದು. ಓಕೆ, ಸೊ ಪ್ರತಿ ಲೆವೆಲ್ಸ್ ಗಳು ಕೂಡ ನಮಗೆ ಕೆಳಗಡೆ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಾವು ಮೇಲ್ಗಡೆ ಯಾವ ತರ ಮಾಡಬಹುದು, ನಮ್ಗೆ ಆಲ್ ಟೈಮ್ ಹೈನ ಬ್ರೇಕ್ಔಟ್ ಮಾಡಿದ್ರೆ ಅಂತ ಅಂದ್ರೆ ನೋಡಿ, ಇದು ನಮಗೆ ಬ್ರೇಕ್ಔಟ್ ಮಾಡಬೇಕು. ಓಕೆ, ನಾವು ಮೇಲ್ಗಡೆ ಆಪ್ಷನ್ ಕಾಲ್ ಸೈಡ್ ಹೋಗ್ಬೇಕು ಅಂತಂದ್ರೆ, ಸೊ ಇದನ್ನ ಬ್ರೇಕ್ಔಟ್ ಮಾಡಿ ಇದನ್ನ ರಿಟ್ರೇಸ್ಮೆಂಟ್ ತಗೊಂಡು ಸ್ವಲ್ಪ ಹೊತ್ತು ರಿಯಾಕ್ಟ್ ಮಾಡಿ ನಮಗೆ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ನಾವು ಈ ಲೆವೆಲ್ ಗಳನ್ನ ಟ್ರೇಡ್ ಮಾಡಬಹುದು. ಬಟ್ ಸ್ಟ್ರಿಕ್ಟ್ ಆಗಿ ನಾವು ಸ್ಟಾಪ್ ಲಾಸ್ ಇಟ್ಕೊಂಡು ಟ್ರೇಡ್ ಮಾಡ್ಬೇಕು, ಯಾಕಂದ್ರೆ ಪ್ರಾಫಿಟ್ ಬುಕ್ಕಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ರೇಂಜ್ ಬಂತ ಇಲ್ಲಿ
ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ಬೇಕು, ಇದನ್ನ ಕ್ಯಾರಿ ಮಾಡಬಾರ್ದು. ಓಕೆ, ಸೊ ಮತ್ತೆ ಒಂದ್ಸರಿ ಹೇಳ್ಬಿಡ್ತೀನಿ ನೋಡಿ, ನಾವು ಯಾವಾಗ್ಲೂ ಟ್ರೇಡ್ ಮಾಡೋದು ಲೆವೆಲ್ಸ್ ಟು ಲೆವೆಲ್ಸ್. ಸೊ ಇಲ್ಲಿಂದ ಎಂಟ್ರಿ ತಗೊಂಡು ಈ ಲೆವೆಲ್ ಬಂತು ಅಂದ್ರೆ ನಾವು ಎಕ್ಸಿಟ್ ಆಗ್ಬಿಡ್ತೀವಿ. ಸೊ ಮತ್ತೆ ನಾವು ಇದ್ರ ಮೇಲೆ ಹೋಯ್ತು ಅಂದ್ರೆ ಅಗೇನ್ ಒಂದು ಬ್ರೇಕ್ಔಟ್ ಆಗಿ ರಿಟ್ರೇಸ್ಮೆಂಟ್ ತಗೋಬೇಕು, ನೆಕ್ಸ್ಟ್ ಇಲ್ಲಿ ಎಂಟ್ರಿ ತಗೊಂತೀವಿ. ಸೊ ಇಲ್ಲಿ ಎಂಟ್ರಿ ತಗೊಂಡ್ಮೇಲೆ ಇಲ್ಲಿಂದ ಇಲ್ಲಿವರೆಗೂ ನಾವು ಹೋಲ್ಡ್ ಮಾಡಲ್ಲ. ಓಕೆ, ಸೊ ಅದಕ್ಕೋಸ್ಕರ ನಮ್ಮ ಒಂದು ಟ್ರೇಡಿಂಗ್ ಸ್ಟೈಲ್ ಅಲ್ಲಿ ನಮಗೆ ಜಾಸ್ತಿ ಒಂದು ಸಕ್ಸಸ್ ರೇಟ್ ಸಿಗೋದು. ಓಕೆನಾ, ಸೊ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡಿ. ಸೊ ನೋಡಿದ್ರಲ್ವಾ ನನ್ನ ಪ್ಲಾನ್ ಯಾವ ತರ ಇರುತ್ತೆ ಅಂತ ನಿಫ್ಟಿಯಲ್ಲಿ. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡಿ. ಸೊ ದಯವಿಟ್ಟು ನೀವು ಸುಮ್ನೆ ಏನೇನೋ ಒಂದು ಪ್ಲಾನ್ ಮಾಡ್ಕೊಂಡು ಟ್ರೇಡ್ ತಗೊಳಕ್ಕೆ ಹೋಗಬೇಡಿ, ಒಂದು ಕಂಪ್ಲೀಟ್ ಲಾಜಿಕಲ್ ತಗೊಳ್ಳಿ. ಓಕೆ, ಸೊ ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆ ಹೋಗುವ, ಅಲ್ಲಿ ಏನಾದ್ರೂ ಒಂದು ಒಳ್ಳೆ ಟ್ರೇಡ್ ಪ್ಲಾನ್ ಸಿಗುತ್ತಾ ಅಂತ ನೋಡುವ. ಇವಾಗ ನೋಡಿ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ಆಕ್ಚುಲಿ ನಮಗೆ ಬ್ಯಾಂಕ್ ನಿಫ್ಟಿಲಿ ಒಂದು ಒಳ್ಳೆ ಮೂವ್ಮೆಂಟ್ ಸಿಗಬಹುದು ಅಂತ ಅನಿಸ್ತಾ ಇದೆ. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಇಂದ ನಾನು ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಟ್ರೆಂಡ್ ಬರಬೇಕು ಅಂತ. ಬಟ್ ಸ್ಮಾಲ್ ಟ್ರೆಂಡ್ ಗಳು ನಮಗೆ ಕೊಟ್ಟಿದೆ. ಬಟ್ ಇವಾಗ ಒಂದು ರೈಟ್ ಟೈಮ್ ಅಂತ ಅನಿಸ್ತಾ ಇದೆ. ನಾನು ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ಯಾಕೆ ಅಂತ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನೀವು ವೇವ್ ಕೌಂಟ್ ಮಾಡಿದ್ರೆ 1 2 3 4 ಆಗಿ ನಮಗೆ 5 ಕೂಡ ಕಂಪ್ಲೀಟ್ ಆಗಿದೆ. ನನ್ಗೆ ಇವಾಗ ಎ ಆಗ್ತಾ ಇದೆ. ಸೊ ನೆಕ್ಸ್ಟ್ ನನಗೆ ಒಂದು ಬಿ ಆಗಬೇಕು ಅಂದ್ರೆ ನಾರ್ಮಲ್ ಒಂದು ಅಪ್ ಆಗಬೇಕು ಅಂತ ಹೇಳ್ತಾ ಇದೆ. ಸೊ ಅದೇ ತರ ನಿಮಗೆ 30 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹೋದ್ರೆ ನನಗೆ 1 2 3 4 ಆಗಿ ನನಗೆ 5 ನಡೀತಾ ಇದೆ. ಈಗ ಅಂದ್ರೆ 4 ಕಂಪ್ಲೀಟ್ ಆಗಿಲ್ಲ, ಕೆಳಗಡೆ ಬರ್ತಾ ಇದೆ. ಸೊ ಇವೆರಡನ್ನೂ ಕಂಪೇರ್ ಮಾಡಿದ್ರೆ ನಮಗೆ ಒಂದು ಮೇಲ್ಗಡೆ ಹೋಗುತ್ತೆ ಅಂತಾನೆ ಹೇಳ್ತಾ ಇದೆ. 30 ಮಿನಿಟ್ಸ್ ಅಲ್ಲಿ ಒಂದು ದೊಡ್ಡ ಮೂವ್ಮೆಂಟ್ ಕೊಡಬಹುದು. ಓಕೆ, ಒಂದು 500 600 ಪಾಯಿಂಟ್ ಮೂವ್ಮೆಂಟ್ ಆಗಬಹುದು. ಬಟ್ ನಮ್ಗೆ ಇದ್ರಲ್ಲಿ ಏನಾಗ್ತದೆ, ಇದರಲ್ಲೂ ಕೂಡ ಒಂದು ನಾರ್ಮಲ್ ಮೂವ್ಮೆಂಟ್ ಕೊಡಬಹುದು ಅಂತ ಅನಿಸ್ತದೆ. ಓವರ್ ಆಲ್ ಆಗಿ ನಾವು ನೋಡಿದ್ರೆ ನಮಗೊಂದು ರಿವರ್ಸಲ್ ಸಿಕ್ತು ಅಂದ್ರೆ 200 ಇಂದ 300 ಪಾಯಿಂಟ್ ನಾವು ಮೂವ್ಮೆಂಟ್ ನ ಎಕ್ಸ್ಪೆಕ್ಟ್ ಮಾಡಬಹುದು ಯಾವ್ದ್ರಲ್ಲಿ, ಬ್ಯಾಂಕ್ ನಿಫ್ಟಿಯಲ್ಲಿ. ಸೊ ನೋಡುವ ಏನಾಗುತ್ತೆ ಅಂತ. ಜೊತೆ ನಮ್ಮ SR ಲೆವೆಲ್ ಕೂಡ ನಾವು ಇಟ್ಕೋಬೇಕಾಗುತ್ತೆ. ಯಾಕೆಂದ್ರೆ ನಮ್ಗೆ ಇದು ರಿವರ್ಸಲ್ ಝೋನ್ ಗಳನ್ನ ಹೇಳುತ್ತೆ. ಸೊ ಎಲ್ಲಿ ನಾವು ರಿವರ್ಸಲ್ ಆಗುತ್ತೆ ಅಂತ. ಇವನ್ ಫಿಬೋನಚಿ ತರನೇ ವರ್ಕ್ ಮಾಡುತ್ತೆ ನಿಮ್ಗೆ ಇದು. ಓಕೆ, ಸೊ ಅದಕ್ಕೋಸ್ಕರ ನಾ ಇದೆರಡನ್ನೂ ಕ್ಲಬ್ ಮಾಡ್ಕೊಂಡು ನಾನು ಎವ್ರಿ ಡೇ ಟ್ರೇಡ್ ಮಾಡೋದು. ನಿಮ್ಗೆ ಅಕ್ಯುರಸಿ ಏನು ಅಂತ ನಿಮ್ಗೆ ಗೊತ್ತಿದೆ. ಓಕೆನಾ, ಸೊ ನೋಡಿ ಇವಾಗ ನಮ್ಮ SR ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಹತ್ತನೇ ಬಂದು ನಮಗೆ ಸಪೋರ್ಟ್ ತಗೊಂತಾ ಇದೆ. ಸೊ ನಾನು ಯಾವ ತರ ಪ್ಲಾನ್ ಮಾಡ್ತೀನಿ ಅಂದ್ರೆ, ನನಗೆ 10 o'clock ವರ್ಗು ಇದೇ ತರ ಇಲ್ಲಿ ಹೋಲ್ಡ್ ಮಾಡಿ ಒಂದು ರಿವರ್ಸಲ್ ಸಿಕ್ತು ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ನಾರ್ಮಲ್ ಪಾಯಿಂಟ್ ಟಾರ್ಗೆಟ್ ಇಟ್ಟು ಅಂದ್ರೆ ಒಂದು 100 ಪಾಯಿಂಟ್ ಟಾರ್ಗೆಟ್ ಇಟ್ಟು 50 ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡು ನಾನು ಇವತ್ತು ಟ್ರೇಡ್ ಮಾಡ್ತೀನಿ. ಆಕ್ಚುಲಿ ನೀವು ಒಂದ್ಸರಿ ನೋಡ್ಕೋಬೇಕು ಇಲ್ಲಿಂದ ಇಲ್ಲಿಗೆ ಎಷ್ಟು ಪಾಯಿಂಟ್ ನಮಗೆ ಕ್ಯಾಪ್ಚರ್ ಮಾಡೋ ಚಾನ್ಸ್ ಇದೆ ಅಂತ. ನಿಮ್ಗೆ 100 ಪಾಯಿಂಟ್ ಸಿಕ್ಕಿಲ್ವಾ, ನೀವು ಎಂಟ್ರಿ ತಗೋಬಾರ್ದು. ಸೊ ನಿಮ್ಗೆ ಎಲ್ಲ 100 ಪಾಯಿಂಟ್ ಸಿಗುತ್ತೆ ಅಲ್ಲಿ ಎಂಟ್ರಿ ತಗೋಬೇಕು. ಓಕೆನಾ, ಯಾಕೆಂದ್ರೆ ಆ ತರ ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮಗೆ ಒಂದು ರಿಸ್ಕ್ ರಿವಾರ್ಡ್ ಅನ್ನೋದು ಕರೆಕ್ಟ್ ಆಗಿರುತ್ತೆ. ಓಕೆ, ಸೊ ಓವರ್ ಆಲ್ ಆಗಿ ನಿಮ್ಮ ಮಂತ್ ಎಂಡ್ ಅಲ್ಲಿ ನೀವು ನಿಮ್ಮ P&L ನೋಡಿದ್ರೆ ನೀವು ಪ್ರಾಫಿಟಬಲ್ ಆಗಿರ್ತೀರಾ. ಸೊ ನಿಮ್ಗೆ ಇದೊಂಥರ ಸಿಲ್ಲಿ ಅಂತ ಅನ್ಸೋದು, ಬಟ್ ಆಕ್ಚುಲಿ ಇದೇ ರಿಯಾಲಿಟಿ. ನೀವು ಚೆಕ್ ಮಾಡಿ ನೋಡಿ. ಓಕೆನಾ, ಸೊ ಈಗ ನೋಡಿ ನಮಗೆ ಇಲ್ಲಿಂದ ಒಂದು ರಿವರ್ಸಲ್ ತಗೊಳ್ಳೋ ತರ ಕಾಣುತ್ತೆ. ಬಟ್ ನಾನು 10 o'clock ವರ್ಗು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ. 10 o'clock ವರ್ಗು ವೇಟ್ ಮಾಡ್ತೀನಿ. ಓಕೆ, ಬೈ ಚಾನ್ಸ್ ಮೇಲೆ ಹೋದ್ರೆ ಹೋಗ್ಲಿ ಪರವಾಗಿಲ್ಲ, ನನಗೆ ನೆಕ್ಸ್ಟ್ ಮತ್ತೆ ಎಲ್ಲಿ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಓಕೆ, ಸೊ ಅದನ್ನ ನೋಡ್ಕೊಂಡು ನೀವು ಪ್ಲಾನ್ ಮಾಡಬೇಕು. ಸೊ ಈ ಎಲ್ಲ ಲೆವೆಲ್ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಬ್ಯಾಂಕ್ ನಿಫ್ಟಿಲಿ. ಇಲ್ಲಿಂದ ರಿವರ್ಸಲ್ ಆಯ್ತು ಅಂದ್ರೆ ಈ ಎಲ್ಲ ರೇಂಜ್ ಗಳನ್ನ ನಾವು ಟಾರ್ಗೆಟ್ ಇಟ್ಕೊಂಡು ಟ್ರೇಡ್ ಮಾಡಬಹುದು, ಪ್ರತಿ ರೇಂಜ್ ಟು ರೇಂಜ್. ಓಕೆ, ಸೊ ಒಂದ್ಸರಿ ನಮ್ಗೆ ಟಾರ್ಗೆಟ್ ಹಿಟ್ ಆಯ್ತು ಅಂದ ತಕ್ಷಣ ಎಕ್ಸಿಟ್ ಆಗಬೇಕು, ಮತ್ತೆ ಬ್ರೇಕ್ಔಟ್ ಆದ್ಮೇಲೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಮತ್ತೆ ಎಂಟ್ರಿ. ಸೊ ಈ ತರ ಮಾಡ್ಕೊಂಡು ಮಾಡಬಹುದು. ಅಗೇನ್ ಇಲ್ಲಿ ಏನಾದ್ರು ನಮಗೆ ರಿವರ್ಸಲ್ ಸೈನ್ ಸಿಗ್ತಾ, ಸೊ ಈ ತರ ಕೆಳಗಡೆ ಒಂದು ಪ್ಲಾನ್ ಮಾಡ್ಕೊಂಡು ಟ್ರೇಡ್ ಮಾಡಬಹುದು. ಸೊ ಇದಿಷ್ಟು ನಮಗೆ ಈ ರೇಂಜ್ ಒಳಗಡೆ ಆಯ್ತು. ಓಕೆ, ಈಗ ಬೈ ಚಾನ್ಸ್ ಏನಾದ್ರು ನಮಗೆ ಇದೇ ತರ ಒಂದು ಮೂವ್ಮೆಂಟ್ ಕೊಟ್ಟು ರಿವರ್ಸಲ್ ಕೊಟ್ಟು ಇದನ್ನ ಬ್ರೇಕ್ಔಟ್ ಮಾಡಿದ್ರೆ ಏನ್ ಮಾಡಬೇಕು ಅಂತ ತೋರಿಸ್ತೀನಿ ನಿಮಗೆ, ಯಾವ ರೇಂಜ್ ವರ್ಗೂ ಹೋಗಬಹುದು ಅಂತ. ನೋಡಿ ಇವಾಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ, ಇದು ಮತ್ತೆ ಇದು. ಸೊ ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗುವಂತ ಸೈನ್ ಕೊಡ್ತು ಅಂದ್ರೆ ಈ ಲೆವೆಲ್ ಗಳಿಗೆ ನಾವು ಟಾರ್ಗೆಟ್ ಇಡಬಹುದು. ಸೊ ಇಲ್ಲಿಗೆ ಏನಾದ್ರೂ ಬಂದ ಮೇಲೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ರಿವರ್ಸಲ್ ಬಂತ ಈ ಎರಡು ಲೆವೆಲ್ ಗಳಿಂದ, ಸೊ ನಾವು ಡೌನ್ ಸೈಡ್ ಟಾರ್ಗೆಟ್ ಮಾಡಬಹುದು. ಆಕ್ಚುಲಿ ನಮ್ಮ SR ಲೆವೆಲ್ದು ಒಂದು ಗುಡ್ ಕ್ವಾಲಿಟಿ ಅಂದ್ರೆ ಇದೇನೆ. ಯಾಕೆಂತಂದ್ರೆ ನಮಗೆ ಒಂದ್ಸಾರಿ ಒಂದು ಲೆವೆಲ್ಸ್ ಹತ್ರ ಬಂದ ತಕ್ಷಣ ಅದು ರಿಯಾಕ್ಟ್ ಮಾಡಲೇಬೇಕು. ಓಕೆ, ಸೊ ಅದೇ ತರ ಈಗ ನಾವು ಡೌನ್ ಸೈಡ್ ಯಾವ ತರ ಇದೆ ಅಂತ ಪ್ಲಾನ್ ಮಾಡುವ. ಡೌನ್ ಸೈಡ್ ಕೂಡ ನೋಡಿ ಈ ಲೆವೆಲ್ ಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್, ಈ ಲೆವೆಲ್ ಗಳು ನಮಗೆ ಟಾರ್ಗೆಟ್. ಓಕೆ, ಸೊ ನಮಗೆ ಮಾರ್ಕೆಟ್ ಹೆಂಗೆ ಹೋಗ್ಲಿ, ನಮ್ಮ ವೇವ್ ಅನಾಲಿಸಿಸ್ ಅಲ್ಲಿ ಏನಾದ್ರೂ ಒಂದು ಕೌಂಟ್ ಮಿಸ್ ಆದ್ರೂ ನಮಗೆ ನಮ್ಮ SR ಲೆವೆಲ್ ಕೈ ಬಿಡಲ್ಲ. ಸೊ ಇದೊಂಥರ ಒಂದು ನಮಗೆ ಪವರ್ಫುಲ್ ವೆಪನ್. ಓಕೆ, ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ. ಐ ಥಿಂಕ್ ನಿಮಗೆ ನಿಫ್ಟಿಯಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಅಂತ ಅನ್ಕೊಂತೀನಿ. ನಾನು ಹೇಳಿದ್ನ ಅದನ್ನ ನಿಮಗೆ ಸಾಯಂಕಾಲ ಕ್ಲಾರಿಟಿ ಕೊಡ್ತೀನಿ. ಸೊ ಬ್ಯಾಂಕ್ ನಿಫ್ಟಿನ ಅಬ್ಸರ್ವ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಸೊ ನೀವು ಹೊಸಬರಾಗಿದ್ರೆ ದಯವಿಟ್ಟು ನೀವು ಟ್ರೇಡ್ ಮಾಡಕ್ ಹೋಗ್ಬೇಡಿ ಬ್ಯಾಂಕ್ ನಿಫ್ಟಿಲಿ, ಜಸ್ಟ್ ಅಬ್ಸರ್ವ್ ಮಾಡಿ. ಸೊ ನನ್ನ ಒಂದು ಪ್ಲಾನ್ ನಿಮ್ಗೆ ಹೇಳಿದ್ದು, ನಾನು ಯಾರಿಗೂ ಸಜೆಷನ್ ಮಾಡ್ತಾ ಇಲ್ಲ. ಜಸ್ಟ್ ನೀವು ನಿಮ್ ಚಾರ್ಟ್ ಅಲ್ಲಿ ಹಾಕೊಂಡು ವಾಚ್ ಮಾಡಿ, ನಾನು ಏನಾದ್ರು ನಿಮಗೆ ರಿಯಲ್ ಅಂತ ಅನ್ಸಿದೆ ಅಂತಂದ್ರೆ ನನ್ನನ್ನು ಫಾಲೋ ಮಾಡಿ. ಓಕೆ, ಸೊ ಇದಿಷ್ಟು ನನ್ನ ಪ್ಲಾನ್ ಆಗಿರುತ್ತೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.